ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ದರ್ಶು ಎಜುಕೇರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 21, 22 ಹಾಗೆಯೇ 23ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಎಲ್ಲ ಫಲಾನುಭವಿಗಳು ಕೂಡ ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ, ಇನ್ನೂ ಕೂಡ 21ನೇ ಕಂತಿನ ಹಣ ಬಂದಿಲ್ಲ ಸರ್, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಆದರೂ ಏನು, ಯಾವಾಗ ನಿಮ್ಮ ಖಾತೆಗಳಿಗೆ 21 ಹಾಗೆ 22ನೇ ಕಂತಿನ ಹಣ ಬಂದು ತಲುಪ್ತಾ ಇದೆ ಎಲ್ಲಾನು ಕೂಡ ತಿಳಿಸ್ತಾ ಹೋಗ್ತಾನೆ. ಹಾಗೇನೆ KH ಮುನಿಯಪ್ಪ ಅವರ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು, ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾನೆ. BPL ಕಾರ್ಡ್ ಅನ್ನ ಹೊಂದಿರತಕ್ಕಂಥ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ ಬಂದು ತಲುಪ್ತಾ ಇರುವಂತದ್ದು, ಇದು ಯಾವಾಗ ಬಂದು ತಲುಪುತ್ತೆ, ಯಾವ ಫಲಾನುಭವಿಗಳಿಗೆ ಬಂದು ತಲುಪುತ್ತೆ, ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೇನೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಎಲ್ಲ ರೀತಿಯಂಥ ನೋಟಿಫಿಕೇಶನ್ ಮುಖಾಂತರ ಬಂದು ದಿನನಿತ್ಯ ಅಪ್ಡೇಟ್ಸು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ಹಾಗೆಯೇ ನಮ್ಮ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ಆದಷ್ಟು ಬೇಗ ತಲುಪಲಿ, ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಸ್ನೇಹಿತರೆ. ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋಗೆ 1,000 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ನೀವೆಲ್ಲರೂ ಕೂಡ ಲೈಕ್ ಮಾಡಿದ್ರೆ 1,000 ಅಲ್ಲ, ಅದಕ್ಕಿಂತ ಜಾಸ್ತಿನೇ ಲೈಕ್ಸ್ ಮಾಡ್ತೀರಾ. ಆದಷ್ಟು ಬೇಗ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಮಾಡಿದ್ರೆ ಲೈಕು. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಈಗಾಗಲೇ ಬಂದು ತಲುಪಿ ಬಹಳಷ್ಟು ತಿಂಗಳ ಆಗಬೇಕಾಗಿತ್ತು, ಆದರೆ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಬಂದು ತಲುಪಿಲ್ಲ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಮಾಧ್ಯಮದವರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೇ ತಿಂಗಳಿನವರೆಗೆ ಎಲ್ಲ ಹಣವನ್ನು ಕೂಡ ಜಮಾ ಮಾಡಿದ್ದೇವೆ, ಉಳಿದಿರ್ತಕ್ಕಂಥದ್ದು ಜೂನ್ ತಿಂಗಳಿನ ಹಣ. ನಾವು ಜೂನ್ ತಿಂಗಳಿನ ಹಣವನ್ನು ಜುಲೈ ತಿಂಗಳಿನಲ್ಲಿ ಜಮಾ ಮಾಡ್ತೇವೆ ಅಂತ ಇಲ್ಲಿ ಮಾಧ್ಯಮದವರ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಆದರೆ ಸ್ನೇಹಿತರೆ, ಇಲ್ಲಿ ನಿಜವಾಗ್ಲೂ ಹಣ ಬರಬೇಕಾಗಿರುವಂಥದ್ದು 21ನೇ ಕಂತಿನ ಹಣ. ಇದು ಏಪ್ರಿಲ್ ತಿಂಗಳಿನ ಹಣ. ನಿಮ್ಮ ಖಾತೆಗಳಿಗೆ ಈಗಾಗಲೇ ಹಣ ಬಂದು ತಲುಪಿದೆ, ಎಲ್ಲಿವರೆಗೂ 20ನೇ ಕಂತಿನ ಹಣದವರೆಗೂ. ಈಗ ಬರಬೇಕಾಗಿರುವಂಥದ್ದು ಏಪ್ರಿಲ್, ಮೇ, ಜೂನ್ 3 ತಿಂಗಳಿನ ಹಣ, ಅಂದರೆ 3 ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿರುವಂಥದ್ದು. ಇದು ಹಣ ನಿಮಗೆ 21ನೇ ಕಂತಿನ ಹಣ, ಅಂದರೆ ಏಪ್ರಿಲ್ ತಿಂಗಳಿನ ಹಣ ಜುಲೈ ಬಂದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾ ಇದ್ದಾರೆ, ಈಗಾಗಲೇ ಮೇ ತಿಂಗಳಿನವರೆಗೆ ನಾವು ಹಣವನ್ನು ಜಮಾ ಮಾಡಿದ್ದೇವೆ, ಜೂನ್ ತಿಂಗಳಿನ ಹಣವನ್ನು ಜುಲೈ ತಿಂಗಳಿನಲ್ಲಿ ಜಮಾ ಮಾಡ್ತೇವೆ ಅಂತ. ಇಲ್ಲಿ ಸರ್ಕಾರದ ಕಡೆ ಮಾಹಿತಿ ಕೊರತೆ ಇದೆಯಾ ಅಥವಾ ಮಾಧ್ಯಮದವರ ಹತ್ರನೇ ಮಾಹಿತಿ ಕೊರತೆ ಇದೆಯಾ? ಇಲ್ಲಿ ಪ್ರಶ್ನೆಯನ್ನ ಕೇಳಬೇಕಾದ್ರೆ, ಈ ಒಂದು 21ನೇ ಕಂತಿನ ಹಣ ಏನಿದೆ ಇದು ಏಪ್ರಿಲ್ ತಿಂಗಳಿನ ಹಣ. ಆಕ್ಚುಲಿ ಇಲ್ಲಿ ಅವರು ಜೂನ್ ತಿಂಗಳಿನ ಹಣವನ್ನು ಅಂತ ಅವರು ಹೇಳ್ತಾ ಇರುವಂಥದ್ದು, ಯಾರು? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ವೀಕ್ಷಕರೇ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಜೂನ್, ಜುಲೈ ಅಂದರೆ ಏಪ್ರಿಲ್, ಮೇ, ಜೂನ್ 3 ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ತಲುಪಬೇಕಾಗಿರುವಂಥದ್ದು. ವೀಕ್ಷಕರೇ, ಇನ್ನೂ ಕೂಡ ಹಣ ಬಂದು ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು. 21ನೇ ಕಂತಿನ ಹಣ ನಿಮಗೆ ಆದಷ್ಟು ಬೇಗ ಬಿಡುಗಡೆ ಮಾಡ್ತೇವೆ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ರೆ, ಅದರ 3 ಕಂತಿನ ಹಣ ಬರಬೇಕಾಗಿರುವಂಥದ್ದು. ಇಲ್ಲಿ ಇನ್ನೊಂದೇನು ಅಂತಂದ್ರೆ, ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಕೊಡುತ್ತಾ ಸರ್ಕಾರ. ಹಾಗೇನೆ ಇಲ್ಲಿ ಏನು ಅಂತಂದ್ರೆ, ನಿಮ್ಮ ಖಾತೆಗಳಿಗೆ ಹಣವನ್ನು ಈಗ ಹಿಂದೆ ನೀವು ನೋಡಿರ್ಬೋದು, ಯಾವುದೇ ಒಂದು ಹಬ್ಬ ಬಂದರೆ ಬಾಕಿ ಇರುವಂಥ ಕಂತಿನ ಹಣವನ್ನು ಕೂಡ ಜಮಾ ಮಾಡಿದ್ದಾರೆ. ಹಾಗೆ ಹಬ್ಬಕ್ಕೆ ನಿಮಗೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಕೊಡಬಹುದಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು ವೀಕ್ಷಕರೇ. ಹಾಗಾದರೆ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ, 21ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಹಾಗೆಯೇ ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ ಅದು ಯಾವಾಗ ಜಮಾ ಆಗುತ್ತೆ? ಹಾಗೆಯೇ ಇಲ್ಲಿ ನೋಡಿ, KH ಮುನಿಯಪ್ಪ ಅವರ ಕಡೆಯಿಂದ BPL ಕಾರ್ಡ್ ಇರುವಂಥ ಎಲ್ಲ ಫಲಾನುಭವಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು. ನೀವೇನೇ ತಪ್ಪದೆ ಕಮೆಂಟ್ ಮಾಡಿ, ಇದು ಗುಡ್ ನ್ಯೂಸಾ ಅಥವಾ ಬ್ಯಾಡ್ ನ್ಯೂಸಾ ಅಂತ. ವೀಕ್ಷಕರೇ, ವಿಡಿಯೋನ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ಕೂಡ ತಲುಪಲಿ, ರಾಜ್ಯ ಸರ್ಕಾರಕ್ಕೂ ಕೂಡ ತಲುಪಲಿ. ಇನ್ನು 3 ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಾಗಿರುವಂಥದ್ದು, ಆದಷ್ಟು ಬೇಗ ಹಣ ಜಮಾ ಆಗಲಿ ಅನ್ನುವಂಥ ಮನವಿ ಕೂಡ ನಾವು ಈಗ ಕೇಳ್ಕೊಳ್ತಾ ಇದ್ದೇವೆ. ಯಾಕಂದರೆ ಎಲ್ಲರೂ ಕೂಡ ಜನಗಳು ಭಾಳಷ್ಟು ತೊಂದರೆಯಲ್ಲಿದ್ದಾರೆ. ಇಷ್ಟು 20ನೇ ಕಂತಿನ ಹಣದವರೆಗೂ ಕೂಡ ಹಣವನ್ನು ಜಮಾ ಮಾಡಿ
21, 22, 23ನೇ ಕಂತಿನ ಹಣವನ್ನು ಜಮಾ ಮಾಡಲಿಲ್ಲ ಅಂತಂದರೆ ಎಲ್ರಿಗೂ ಕೂಡ ತೊಂದರೆ ಆಗುವಂಥದ್ದು. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವು ಲೈಕ್ ಹಾಗೆ ಶೇರ್ ಮಾಡೋದ್ರಿಂದ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ತಲುಪುತ್ತೆ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಮಾಹಿತಿ ಗೊತ್ತಾಗಲಿ ಸ್ನೇಹಿತರೆ. ವೀಕ್ಷಕರೇ, ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ ಸ್ನೇಹಿತರೆ. ಎಲ್ಲರೂ ಕೂಡ ತಪ್ಪದೆ ಸಪೋರ್ಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೂ ಕೂಡ ಬೇಗ ಬೇಗ ಲೈಕ್ ಮಾಡಿಕೊಂಡು 1,000 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಸ್ನೇಹಿತರೆ. ಮಾಡಿದ ಲೈಕು ಬನ್ನಿ ಸ್ನೇಹಿತರೆ. ಇಲ್ಲಿ KH ಮುನಿಯಪ್ಪ ಅವರ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಏನು ಅಂತ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಯಾರು ಈ ಒಂದು ಪ್ರತಿ ತಿಂಗಳು ಕೂಡ 5 kg ಅಕ್ಕಿಯನ್ನು ಪಡ್ಕೊಳ್ತಾ ಇದ್ರಿ BPL ರೇಷನ್ ಕಾರ್ಡ್ದಾರರು, ಅವ್ರಿಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ ಎಣ್ಣೆ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಚಹಾ ಪುಡಿ ಆಗಿರ್ಬೋದು, ಇದೇ ರೀತಿಯಂಥ ದಿನನಿತ್ಯ ವಸ್ತುಗಳನ್ನು ಉಪಯೋಗಿಸುವಂಥ ವಸ್ತುಗಳನ್ನು ಕೊಡ್ತೇವೆ ಅಂತ ಇಲ್ಲಿ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಯಾಕೆ ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಅಂತಂದರೆ, ಈ ಒಂದು ಅಕ್ಕಿ ಏನು ಬರ್ತಾ ಇತ್ತು, ಆ ಒಂದು ಅಕ್ಕಿಯನ್ನು ಇವರು ಬೇರೆಯವ್ರಿಗೆ ತಗೊಂಡು ಇವರು ಉಪಯೋಗಿಸ್ತಿಲ್ಲ. ಬೇರೆಯವ್ರಿಗೆ ಇದನ್ನು ಹೆಚ್ಚಿನ ಒಂದು ಆದಾಯವನ್ನು ಮಾಡ್ಕೊಳ್ಳೋದಕ್ಕಾಗಿ ಬೇರೆಯವ್ರಿಗೆ ಮಾರ್ತಾ ಇದ್ದಾರೆ. ಸಂತೆಯಲ್ಲಿ ಮಾರೋದಾಗಿರ್ಬೋದು, ಬೇರೆಯವ್ರಿಗೆ ಮನೆಗೆ ಮಾರೋದಾಗಿರ್ಬೋದು, ಈ ರೀತಿಯಾಗಿ ಹಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಇದಕ್ಕೆ ಅವರು ಕ್ರಮವನ್ನು ಕೈಗೊಳ್ಳುತ್ತೇವೆ. ಅಕ್ಕಿಯನ್ನು ಕೊಡುವ ಬದಲು ಇದೇ ರೀತಿಯಾಗಿ ಎಣ್ಣೆ ಆಗಿರ್ಬೋದು, ಹಾಗೆಯೇ ಬೇಳೆ ಆಗಿರ್ಬೋದು, ಈ ರೀತಿಯಂಥ ವಸ್ತುಗಳನ್ನು ಕೊಡುವಂಥ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ KH ಮುನಿಯಪ್ಪ ಅವರ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಆಗಿರುವಂಥದ್ದು ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಾ? ನೀವು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಅಕ್ಕಿಯನ್ನು ಕೊಡಬೇಕಾ ಅಥವಾ ಅಕ್ಕಿ ಜೊತೆಗೆ ಬೇಳೆ ಆಗಿರ್ಬೋದು, ಹಾಗೆಯೇ ಎಣ್ಣೆ ಆಗಿರ್ಬೋದು, ಈ ರೀತಿಯಂಥ ವಸ್ತುಗಳನ್ನು ಕೊಡಬೇಕಾ ಅಂತ ತಪ್ಪದೆ ಕಮೆಂಟ್ ಮಾಡಿ. ಹಾಗೆಯೇ 21ನೇ ಕಂತಿನ ನಿಮಗೆ ಇದೇ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಗಸ್ಟ್ ತಿಂಗಳಿನಲ್ಲಿ ಬಂದು ತಲುಪುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿಯನ್ನು ಅವರು ಇಲ್ಲಿ ತಿಳಿಸಿಲ್ಲ ವೀಕ್ಷಕರೇ. ಆದಷ್ಟು ನೀವು ವೆಯ್ಟ್ ಮಾಡಿ, ನಿಮಗೆ ದಿನನಿತ್ಯ ಅಪ್ಡೇಟ್ಸ್ ಅನ್ನು ತಿಳಿಸ್ತಾ ಇರ್ತೇನೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಎಲ್ಲರೂ ಕೂಡ ತಪ್ಪದೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.